ಮನುಷ್ಯರ ಲವ್ ಸ್ಟೋರಿಯಲ್ಲಿ ಬ್ರೇಕಪ್ ಕಾಮನ್. ಆದ್ರೆ ಯಾವತ್ತಾದರೂ ಬೆಕ್ಕಿನ ಹಾರ್ಟ್ ಬ್ರೇಕ್ ನೋಡಿದ್ದೀರಾ? ಇಲ್ಲದೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ 1 ಕೋಟಿ ಜನರ ಮನಗೆದ್ದ ವೈರಲ್ ವಿಡಿಯೋ. ಗಿಫ್ಟ್ ಆಗಿ ಇಲಿ ಹಿಡಿದು ತನ್ನ ಪ್ರೀತಿಯ ಸಂಗಾತಿಯನ್ನ ಭೇಟಿಯಾಗಲು ಬಂದ ಬೆಕ್ಕಿಗೆ ಎದುರಾಗಿದ್ದು ದೊಡ್ಡ ಶಾಕ್. ತಾನು ಪ್ರೀತಿಸಿದ ಬೆಕ್ಕು ಮತ್ತೊಬ್ಬರ ಜೊತೆ ರೊಮ್ಯಾನ್ಸ್ ಮಾಡುತ್ತಿರೋದನ್ನ ನೋಡಿ ತಂದಿದ್ದ ಗಿಫ್ಟ್ ಅಲ್ಲೇ ಬಿಟ್ಟು ಮೌನವಾಗಿ ವಾಪಸ್ ಹೋದ ಆ ಬೆಕ್ಕಿನ ರಿಯಾಕ್ಷನ್ ಈಗ ನೆಟ್ಟಿಗರ ಫೇವರೇಟ್. ಆ ಕುರಿತ ವರದಿ ಇಲ್ಲಿದೆ. ಏನಿದು ವಿಡಿಯೋ? ಹೌದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದ ಆರಂಭ ಒಂದು ಮುದ್ದಾದ ಬೆಕ್ಕಿನಿಂದ ಆಗುತ್ತದೆ. ಅದರಲ್ಲಿ ಬೆಕ್ಕು ತನ್ನ ಬಾಯಲ್ಲಿ ಒಂದು ಪುಟ್ಟ ಇಲಿಯನ್ನ ಹಿಡಿದುಕೊಂಡು ಬರುತ್ತದೆ. ಜನರು ಅದನ್ನ ಗಿಫ್ಟ್ ಅಥವಾ ಉಡುಗೊರೆ ಎಂದು ಕರೆಯುತ್ತಿದ್ದಾರೆ. ವಿಡಿಯೋ ನೋಡಿದ್ರೆ ಆ ಬೆಕ್ಕು ಯಾರಿಗೋ ವಿಶೇಷವಾಗಿ ಈ ಗಿಫ್ಟ್ ಕೊಡಲು ಉತ್ಸಾಹದಿಂದ ಬಂದಂತೆ ಕಾಣ್ತಾ ಇದೆ. ಅದರಂತೆ ಆ ಬೆಕ್ಕು ನಿಧಾನವಾಗಿ ಆತ್ಮವಿಶ್ವಾಸದಿಂದ ತನ್ನ ಗೆಳತಿಗೆ ಸರ್ಪ್ರೈಸ್ ಕೊಡಲು ಸಾಗುತ್ತದೆ. ಆದ್ರೆ ಮುಂದೆ ತನಗೇನೆ ದೊಡ್ಡ ಸರ್ಪ್ರೈಸ್ ಕಾದಿದೆ ಎಂದು ಅದಕ್ಕೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಮುಂದೆ ಕಂಡಿದ್ದು ಪ್ರೀತಿಯಲ್ಲಿ ಮಗ್ನವಾಗಿದ್ದ ಜೋಡಿ ಬೆಕ್ಕುಗಳು. ಹೌದು, ಗಿಫ್ಟ್ ತಂದಿದ್ದ ಬೆಕ್ಕು ಮುಂದೆ ತಲುಪುತ್ತಿದ್ದಂತೆ ಅದರ ಕಣ್ಣಿಗೆ ಇನ್ನೆರಡು ಬೆಕ್ಕುಗಳು ಕಾಣಿಸುತ್ತವೆ. ಆ 2 ಬೆಕ್ಕುಗಳು ಒಂದಕ್ಕೊಂದು ಪ್ರೀತಿಯಿಂದ ಸಮಯ ಕಳೀತಾ ಇರ್ತವೆ. ಈ ದೃಶ್ಯ ನೋಡಿದ ಮೊದಲ ಬೆಕ್ಕು ಕೆಲ ಕ್ಷಣ ತಟಸ್ಥವಾಗಿ ನಿಂತು ಬಿಡುತ್ತೆ. ಅದರಲ್ಲೂ ತಾನು ಗಿಫ್ಟ್ ತಂದಿದ್ದ ವಿಶೇಷ ವ್ಯಕ್ತಿ ಈಗ ಬೇರೊಬ್ಬರ ಜೊತೆ ಖುಷಿಯಾಗಿದ್ದಾರೆ ಎಂದು ಅದಕ್ಕೆ ಇದ್ದಕ್ಕಿದ್ದಂತೆ ಅರಿವಾದಂತೆ ಕಾಣುತ್ತದೆ. ಮುಂದುವರೆದು ವೈರಲ್ ವಿಡಿಯೋದ ಅತ್ಯಂತ ಭಾವುಕ ಮತ್ತು ತಮಾಷೆಯ ಭಾಗ ಬರುವುದೇ ಆಗ. ತನ್ನ ಗೆಳತಿಗಾಗಿ ಯಾವುದೇ ಶಬ್ದ ಮಾಡದೆ ತಂದಿದ್ದ ಗಿಫ್ಟ್ ಅನ್ನ ಬೆಕ್ಕು ನೆಲದ ಮೇಲೆ ಇಡುತ್ತದೆ. ನಂತರ ನಿಧಾನವಾಗಿ ಅಲ್ಲಿಂದ ವಾಪಸ್ ಹೊರಟು ಹೋಗುತ್ತದೆ. ಬೆಕ್ಕಿನ ಈ ರೀತಿಯ ಪ್ರತಿಕ್ರಿಯೆಯನ್ನ ನೋಡಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಇದನ್ನು ಬೆಕ್ಕಿನ ಹಾರ್ಟ್ ಬ್ರೇಕ್ ಎಂದು ಕರೆಯುತ್ತಿದ್ದಾರೆ. ಅದರಲ್ಲೂ ಬೆಕ್ಕಿನ ಈ ರಿಯಾಕ್ಷನ್ ನೋಡಿದ ಕೆಲವರು ಇದನ್ನ ಯಾವುದೋ ಸಿನಿಮಾ ದೃಶ್ಯದಂತಿದೆ ಎಂದು ಹೇಳುತ್ತಿದ್ದಾರೆ. ಇನ್ನು @ಚಂಬಲ್ಕೆ ಧಕಾಡ್ 20 ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಆಗಿರುವ ಈ ವಿಡಿಯೋ ಭಾರಿ ವೈರಲ್ ಆಗಿದ್ದು ಈಗಾಗಲೇ 1 ಕೋಟಿಗೂ ಹೆಚ್ಚು ಜನರು ನೋಡಿದ್ದಾರೆ. ಜೊತೆಗೆ 2 ಲಕ್ಷಕ್ಕೂ ಅಧಿಕ ಜನರು ಲೈಕ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಏತನ್ಮಧ್ಯ ಈ ವಿಡಿಯೋಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ತರಹವೇರಿ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಅದರಂತೆ ಓರ್ವ ಬಳಕೆದಾರ, ಪಾಪ ಬೆಕ್ಕು ಫ್ರೆಂಡ್ ಝೋನ್ ಆಯ್ತು ಎಂದು ಬರೆದ್ರೆ, ಇನ್ನೊಬ್ಬರು ಈ ಬೆಕ್ಕಿನ ನೋವು ನಿಜವಾದ ಪ್ರೇಮಿಗಳಿಗೆ ಮಾತ್ರ ಅರ್ಥವಾಗುತ್ತದೆ ಎಂದಿದ್ದಾರೆ. ಮತ್ತೊಬ್ಬರು ತಮಾಷೆಯಾಗಿ, ಬೆಕ್ಕು ಫುಲ್ ತಯಾರಿ ಮಾಡಿಕೊಂಡು ಬಂದಿತ್ತು, ಆದ್ರೆ ವಿಧಿಗೆ ಬೇರೆಯೇ ಇಷ್ಟವಿತ್ತು ಎಂದು ಕಾಮೆಂಟ್ ಮಾಡಿದ್ದಾರೆ. ನಿಮ್ಗೇನನ್ನಿಸ್ತು ಈ ವಿಡಿಯೋ ನೋಡಿ? ಕಾಮೆಂಟ್ ಮಾಡಿ.